ನಮಸ್ತೆ ವೀಕ್ಷಕರೇ. ಇವತ್ತು ನಾವು ಇಲ್ಲಿ ಮಾತಾಡಲಿರುವುದು ಒಂದು ಫಾರ್ಮಾ ಕಂಪನಿಯ ಬಗ್ಗೆ. ಈ ಕಂಪನಿ ಮುಂದಿನ ದಿವಸಗಳಲ್ಲಿ ಹೆಚ್ಚು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸ ಇರುವುದರಿಂದ ನಾನು ಈ ಕಂಪನಿ ಬಗ್ಗೆ ನಿಮ್ಮ ಮುಂದೆ ನನ್ನ ಕೆಲವೊಂದು ಫೈಂಡಿಂಗ್ಸ್ಗಳನ್ನು, ಆ ಕಂಪನಿಯ ಫಂಡಮೆಂಟಲ್ಸ್ಗಳನ್ನು ನಿಮ್ಮ ಜೊತೆ ವಿವರವಾಗಿ ಹೇಳಬೇಕಂತ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಈ ಚಾನಲನ್ನು ಪ್ರಥಮವಾಗಿ ನೋಡ್ತಾ ಇದ್ದೀನಿ ಅಂದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಇವತ್ತು ಕೂಡ ನಿಫ್ಟಿ ಸಮ್ ವಾಟ್ ಡೌನ್ ಟ್ರೆಂಡಲ್ಲಿದೆ. ಇವತ್ತು ನಿಫ್ಟಿ 24,194 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆಯ ಒಂದು ರ್ಯಾಲಿ, ಮಹಾರಾಷ್ಟ್ರ ರ್ಯಾಲಿ ನೀವು ನೋಡಿರ್ಬೋದು. ಆ ಒಂದು ಎಲೆಕ್ಷನ್ ನಂತರ ಒಂದು ಹೈ ರ್ಯಾಲಿ ಸಿಕ್ತು ನಿಮಗೆ. ಆ ರ್ಯಾಲಿ ಇವತ್ತು ಕಂಟಿನ್ಯೂ ಆಗಲಿಲ್ಲ. ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನೋಡೋಣ. ಒಂದು ವೇಳೆ ನಿಫ್ಟಿ 24,500ಗೆ ದಾಟ್ತಂದ್ರೆ ದಟ್ಸ್ ಕ್ಲಿಯರ್ಲಿ ಇಂಡಿಕೇಶನ್ ಆಫ್ ಒಂದು ಬುಲ್ ಮಾರ್ಕೆಟ್ ಮತ್ತು ನಾವು ಅಪ್ ಟ್ರೆಂಡ್ನಲ್ಲಿ ಇರಬಹುದು ಅನ್ಬೋದು. ಇಲ್ಲಾಂದ್ರೆ ಈ ಥರ ರೇಂಜ್ಗಳಲ್ಲೇ ಮುಂದಿನ ದಿವಸಗಳಲ್ಲಿ ನಡೀತದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಫ್ಟಿ ಕರೆಕ್ಟ್ ಆಗ್ತಾ ಮತ್ತು ಸ್ವಲ್ಪ ಜಂಪ್ ಆಗ್ತಾ ಈ ರೀತಿ ಇರ್ತದೆ. ಬಟ್ ಕಂಟಿನ್ಯೂಸ್ DIs ಬೈಯಿಂಗ್ ಅನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಕಂಟಿನ್ಯೂಸ್ ಬೈಯಿಂಗ್ ಸೈಡ್ ಇದೆ. FII ಕೂಡ ಕಂಟಿನ್ಯೂಸ್ ಸೆಲ್ಲಿಂಗ್ ಸೈಡ್ನಲ್ಲಿ. ಬಟ್ ನಿನ್ನೆ ಮಾತ್ರ FII ಬೈಯಿಂಗ್ ಸೈಡ್ನಲ್ಲಿ ಇತ್ತು. ಇವತ್ತು ಕೂಡ FII ಬೈಯಿಂಗ್ ಸೈಡ್ನಲ್ಲಿ ಇದೆ. ಮಳೆದು ಕೂಡ ಸ್ಟಿಲ್ ಮಾರ್ಕೆಟ್ ಡೌನ್ ಯಾಕಾಗ್ತಂದ್ರೆ ಇಷ್ಟು ದಿವಸ DI ಕಂಟಿನ್ಯೂಸ್ ಆಗಿ ಬೈಯಿಂಗ್ ಸೈಡ್ ಇದ್ದಾಗ ಅವರು ಕೂಡ ಸೆಲ್ಲಿಂಗ್ ಮಾಡಲೇಬೇಕು. ಮತ್ತೆ ನೆಕ್ಸ್ಟ್ ಡೇ ಅವರು ಬೈಯಿಂಗ್ ಮಾಡಲಿಕ್ಕೆ ರೇಂಜ್ ಇರಬೇಕಲ್ಲ, ಕ್ಯಾಶ್ ಇರಬೇಕಲ್ಲ. ಈ ದೃಷ್ಟಿಯಿಂದಾಗಿ ಯಾವಾಗ FII ಬೈಯಿಂಗ್ ಸೈಡ್ ಬರ್ತಾರೆ ಅವಾಗ ಅವರು ಸಣ್ಣಗೆ ಅವರು ಸೆಲ್ಲಿಂಗ್ ಸೈಡ್ ಬರಬೇಕು. ಆ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಈಗ ಇವತ್ತು ನೀವು ಎಲೆಕ್ಟ್ರಾಲ್ ಅನ್ನುವಂತಹ ಒಂದು ಹೆಸರು ಕೇಳಿರ್ಬೋದು. ನಿರ್ಜಲೀಕರಣ ಆದಾಗ, ಡಿಹೈಡ್ರೇಷನ್ ಅಂತೀವಲ್ಲ, ಆ ಥರ ನಿರ್ಜಲೀಕರಣ ಆದಾಗ ಮನುಷ್ಯರು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಒಂದು ಪೌಡರ್, ORS, ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂದರೆ ಎಲೆಕ್ಟ್ರಾಲ್. ಅದು ಅದರ ಒಂದು ಮಾರ್ಕೆಟ್ನಲ್ಲಿ ಎಷ್ಟಿದೆ ಅಂದರೆ ಹೆಚ್ಚು ಕಡಿಮೆ ಅದು 72% ಮಾರ್ಕೆಟ್ ಶೇರ್ ಇದೆ. ಅಂದರೆ ಈ ಸೆಗ್ಮೆಂಟ್ನಲ್ಲಿ ಎಲೆಕ್ಟ್ರಾಲ್ ಟೈಪು ರಿಹೈಡ್ರೇಷನ್ ಸಾಲ್ಟ್, ಎಲೆಕ್ಟ್ರೋ ಕೈಂಡ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ ಇರೋದು. ಬಟ್ ಎಲೆಕ್ಟ್ರಾಲ್ ಅನ್ನೋದು ಮನೆ ಮಾತಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಎಲೆಕ್ಟ್ರಾಲ್ ಸಿಗ್ತದೆ. ಈ ಎಲೆಕ್ಟ್ರಾಲ್ ತಯಾರು ಮಾಡುವಂತಹ ಕಂಪನಿ ಅಂದರೆ ಅದೇ FDC. ವೀಕ್ಷಕರೇ, ಎಂದಿನಂತೆ ನಾನು ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ಗೆ ಹೊಸದಾಗಿ ಬಂದಿರುವಂತಹ ಅನನುಭವಿ ವ್ಯಕ್ತಿಗಳು ಮಾಡುವಂತಹ ಒಂದು ಕಾಮನ್ ಎರರ್, ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪಿನ ಬಗ್ಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಅದನ್ನು ಹೇಳ್ತಾ ಈ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಶೇರ್ ಮಾರ್ಕೆಟ್ನ ಬಗ್ಗೆ ಏನಾದರೂ ಮಾಹಿತಿಗಳು, ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದರೆ, ಅಥವಾ ನಿಮ್ಮ ಬಳಿಯಲ್ಲಿರುವಂಥ ಶೇರ್ ಬಗ್ಗೆ ಏನಾದರೂ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿ ಸಿಗಬೇಕಾದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಅದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಸಾಧ್ಯ ಆದಷ್ಟು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ರಿಟೈಲರ್ ಮಾಡುವಂಥ ಸಾಮಾನ್ಯ ತಪ್ಪು ಅಂದರೆ, ಅವನು ಒಂದು ರಿಲಯನ್ಸ್ ಇಂದ ಒಂದು ಶೇರ್ ತೊಗೊಳ್ತಾನೆ. ಅವ್ರು ರಿಲಯನ್ಸ್ ಶೇರ್ ತೊಗೊಳ್ತಾನೆ, 1,280 ರೂಪಾಯಿ ತೊಗೊಳ್ತಾನೆ. ಅದು ತೊಗೊಳ್ತಾ ಇರ್ತಾನೆ. ಅವನು ಒಂದು ತಿಂಗಳಾದರೂ ಅದು ಕಡಿಮೆ ಒಂದು 10 ರೂಪಾಯಿ 15 ರೂಪಾಯಿ ಕಡಿಮೆನೇ ಇರ್ತದೆ. ಅದ್ರ ಜೊತೆ ಅವನ ಒಬ್ಬ ಫ್ರೆಂಡ್ ರಾಮ್ ಅನ್ನೋನು ಬೇರೆ ಒಂದು ಶೇರ್ ತೊಗೊಂಡಿರ್ತಾನೆ, ಟಾಟಾ ಪವರ್. ಅದು 400 ಇದ್ದು ಅದು 420 ಹೋಗಿರ್ತದೆ. ಇವನು ತೊಗೊಂಡಿದ್ದು 15 ರೂಪಾಯಿ ಕಡಿಮೆ ಇರ್ತದೆ. ಹಿಂಗಾಗಿ 2 ಅಥವಾ 3 ತಿಂಗಳು ಇವನು ತೊಗೊಂಡಂಥ ಶೇರು ಜಂಪ್ ಆಗುವುದೇ ಇಲ್ಲ. ಅಲ್ಲಿ ಅವನೇನು ಮಾಡ್ತಾನೆ ಅಂದರೆ, ಈ ಶೇರನ್ನು ನೋಡಿ ರಾಮ್ ತೊಗೊಂಡಂಥ ಶೇರು 400 ತೊಗೊಂಡು 440, ನಾನು ತೊಗೊಂಡಂಥ ಶೇರು ನಾನು ತೊಗೊಂಡ ಪ್ರೈಸಿಗಿಂದ 15-20 ರೂಪಾಯಿ ಕಡಿಮೆ ಇದೆ ಅಂತ ತಿಳ್ಕೊಂಡು ಇದನ್ನು ಸೆಲ್ ಮಾಡಿ ಈ ಓಡುವಂಥ ಕುದುರೆಯನ್ನು ತೊಗೊಳ್ಳೋಣದಲ್ಲಿ ಆ ಶೇರ್ ಟಾಟಾ ಪವರ್ಗೆ ಶಿಫ್ಟ್ ಆಗ್ತದೆ. ಅದು 440 ಇರುತ್ತೆ. ಅಲ್ಲಿ 3 ತಿಂಗಳು ಅವಧಿಗೆ ಹೋಗಿಬಿಟ್ಟಿರ್ತೈತಿ. ಅವನು ಯಾವಾಗ ಅದಕ್ಕೆ ಎಂಟರ್ ಆಗ್ತಾನೆ, ಅದು ರನ್ ಆಗ್ತಾ ಇದ್ದಲ್ಲಿ ಅದಕ್ಕೆ ರನ್ ಆದಾಗ ಅದಕ್ಕೆ ಹೋಗಿ ಬೆನ್ನತ್ತಿ ಅದನ್ನು ತೊಗೊಳತಿಗೆ ಅದು ಅಲ್ಲಿಂದ ಕಡಿಮೆ ಆಗ್ತಾ ಹೋಗ್ತದೆ. ಅದು 440 420 ಬರ್ತದೆ. ಅದರೊಳಗೆ ಈ ರಿಲಯನ್ಸ್ ಅನ್ನು ತಾನು ಮೊದಲ ತೊಗೊಂಡಿರೋಂಥ ಶೇರ್ ಏನಿದೆಯಲ್ಲ, ಅದು ತಾನು 1280 ತೊಗೊಂಡಿದ್ದು 1320 ಹೋಗಿರ್ತದೆ, ಅಥವಾ 30 ಹೋಗಿರ್ತದೆ. ದಿಸ್ ಈಸ್ ಅ ಕಾಮನ್ ಎರರ್. ಪ್ರತಿಯೊಂದು ಶೇರ್ಗೂ ಬೆಳಿಲಿಕ್ಕೆ ಅದೊಂದು ಸ್ಟೇಜ್ ಇರ್ತದೆ, ಕನ್ಸೋಲಿಡೇಷನ್ ಸ್ಟೇಜಲ್ಲಿ ಇರ್ತದೆ. ಅದು ಎಷ್ಟು ದಿವಸ ಕನ್ಸೋಲಿಡೇಷನ್ ಇರ್ತದೆ ಹೇಳೋಕ್ಕಾಗಲ್ಲ. ಮೇ ಬಿ 1 ಮಂತ್ 6 ಮಂತ್ಸ್ ಹೇಳೋಕ್ಕಾಗಲ್ಲ. ನೀವು ಅದನ್ನೇ ತೊಗೊಂಡ ಬಂದ್ಮೇಲೆ ಸ್ವಲ್ಪ ಪೇಷನ್ಸ್ ಇರ್ಬೇಕು ನಿಮಗೆ. ಅಂತ ತಾಳ್ಮೆಯಿಂದ ಅದನ್ನ ಕಾಯ್ಬೇಕು. ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಅಕ್ವೈರ್ ಮಾಡಿದ್ಮೇಲೆ ನೀವು ಅದನ್ನು ಸ್ವಲ್ಪ ಹೊತ್ತು ಬೆಳಿಲಿಕ್ಕೆ ಬಿಡ್ಬೇಕಾದ್ರೆ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಶೇರ್ ಮಾರ್ಕೆಟ್ನಲ್ಲಿ. ಪೇಷನ್ಸ್ ಇಲ್ಲ, ಅದು ಇರ್ತಾ ಇದೆ ಅಂದರೆ ಇದನ್ನು ಮಾರಿ ಇಲ್ಲೇ ಲೋಸ್ ಬುಕ್ ಮಾಡಿ ಅದಕ್ಕೂ ಜಿಗಿದು ಅದು ಹಿಡಿಯೋದು, ಆಮೇಲೆ ಅದೇ ಇರಲಿಲ್ಲ ಅಂದರೆ ಎಕ್ದಮ್ ಅಲ್ಲೇ ಲೋಸ್ ಬುಕ್ ಮಾಡಿ ಮತ್ತೊಂದಕ್ಕೆ ಹೋಗುದು. ಅದರೊಳಗೆ ನೀವು ಹಿಂದೆ ನೋಡ್ರಿ, ನೀವು ಹಿಂದೆ ತೊಗೊಂಡಂಥ ಶೇರ್ಗಳು ಅಪ್ ಆಗಿರ್ತದೆ. ಈ ಥರ ಏನಾಗುತ್ತೆ, ಪ್ಯಾನಿಕ್ ಆಗಬಾರ್ದು, ಪೇಷನ್ಸ್ ಇರ್ಬೇಕು. ದೀಸ್ ಆರ್ ದ 2 ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಶೇರ್ ಮಾರ್ಕೆಟ್. ಇದನ್ನು ಹೇಳ್ತಾ ಇನ್ನು ಹೆಚ್ಚಿನ ನಮ್ಮ FDC ಕಂಪನಿಯ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದು. FDC ಫೇರ್ ಡೀಲ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ FDC ಅನ್ನೋ ಕಂಪನಿ 1936ರಲ್ಲಿ ಸ್ಥಾಪಿತವಾಗಿದೆ. ಭಾರತದಲ್ಲಿನ ಸಂಪೂರ್ಣ ಸಂಯೋಜಿತ ಔಷಧೀಯ ಕಂಪನಿಗಳಲ್ಲಿ ಒಂದಾಗಿದೆ. That's a pharmaceutical companies in India. The company is one of the world's leading manufacturers and markets of oral rehydration.
ORS ನಿರ್ಜಲೀಕರಣಕ್ಕೆ ಕಡಿಮೆ ಮಾಡಲಿಕ್ಕೆ ಉಪಯೋಗ ಮಾಡೋಂಥ ORS ದ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನಲ್ಲಿ 72% ನಾನು ಹೇಳಿದ್ದೀನಲ್ಲ 72% ಮಾರ್ಕೆಟ್ ಶೇರ್ ಇದೆ ಅದಕ್ಕೆ. ಅದೇ ಥರ ಅಷ್ಟೇ ಅಲ್ಲ, ಅದರ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಸಾಕಷ್ಟು ಪ್ರಾಡಕ್ಟ್ಸ್ಗಳು ತುಂಬ ಖ್ಯಾತಿಯಾಗಿದೆ. ನೀವು ಜಿಫಿ ಎಂದಲ್ಲಿ ಕೇಳಿರ್ಬೋದು, ಸೆಫಿಕ್ಸೈಮ್, ಸೆಫ್ಡಾಕ್ಸೈಮ್ ಇರೋಂಥ ಜಿಪ್ಪೋಡ್ ಎಂದಲ್ಲಿ ಕೇಳಿರ್ಬೋದು ನೀವು, ಎಲೆಕ್ಟ್ರಾಲ್, ಎನರ್ಜೆಲ್, ವಿಟ್ಕೋಫೋಲ್, ಪೈರಿಮೋನ್, ಜೋಕೋನ್ ಇವೆಲ್ಲವೂ ಅವರ ಫೇಮಸ್ ಪ್ರಾಡಕ್ಟ್ಸ್ಗಳು. ಅಂದರೆ ಇವ್ರದ್ದು ಕಾಂಟ್ರಿಬ್ಯೂಷನ್ ಏನಂತಪ್ಪ ಅಂದರೆ ಆಂಟಿ ಇನ್ಫೆಕ್ಟಿವ್, ಅದರಲ್ಲಿ ಹೆಚ್ಚು ಕಡಿಮೆ 42% ಆಫ್ ದ ರೆವೆನ್ಯೂ ಬರ್ತಾ ಇದೆ ಅವರಿಗೆ. ಆಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇದರಿಂದ 24%, ವಿಟಾಮಿನ್ಸ್ ಅಂಡ್ ಮಿನರಲ್ಸ್ ಇಂದ 7%, ಆಪ್ಥಾಲ್ಮಾಲಜಿಯಿಂದ 6%, ಕಾರ್ಡಿಯಾಕ್ 7%, ಡರ್ಮಾಟೋಲಜಿ ಆ್ಯಂಡ್ ಅದರ್ಸ್ ಇಂದ 11%. ಈ ರೀತಿಯಾಗಿದೆ ಅವರ ಒಂದು ರೆವೆನ್ಯೂ. ದ ಕಂಪನಿ ಏನಿದೆ 50 ರಾಜ್ಯಗಳಿಗೆ ತನ್ನ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಸೇಲ್ಸ್ ಪರ್ಸೆಂಟೇಜ್ ಆಫ್ ಟೋಟಲ್ ಸೇಲ್ಸ್ ಅಂದರೆ 15%. 2017ರಲ್ಲಿ 15% ಇತ್ತು, ಅದು 2021 ಬರೋದೊಳಗೆ 26% ಜಂಪ್ ಆಗಿದೆ. ದ ಮೇಜರ್ ಕಾಂಟ್ರಿಬ್ಯೂಟರ್ ಟು ಎಕ್ಸ್ಪೋರ್ಟ್ ಸೇಲ್ಸ್ ಇನ್ USA ಅವರು ಮೇಜರ್ ಆಗಿ ಕಳಿಸ್ತಾರೆ ಪ್ರಾಡಕ್ಟ್ಸ್ಗಳನ್ನ. ಅದು 52% ಆಫ್ ಎ ಟೋಟಲ್ ಸೇಲ್ನ 52% ಅವರಿಗೆ USA ಇಂದ ಬರ್ತಾವೆ. ಅದರ್ ಕಂಟ್ರೀಸ್ ಆರ್ ಡೆನ್ಮಾರ್ಕ್, UK, ಸಿಂಗಪೂರ್, ನೇಪಾಳ, ನ್ಯೂಜಿಲ್ಯಾಂಡ್, ಜಪಾನ್, ಮಲೇಷಿಯಾ, ಹಾಂಗ್ಕಾಂಗ್ ಆ್ಯಂಡ್ ಎಥಿಯೋಪಿಯಾ. ಕಂಪನಿ ಬ್ರ್ಯಾಂಡು ಜಿಫಿ ಅನ್ನೋದು ನಾನು ಹೇಳಿದ್ನಿಲ್ಲ, ಸೆಫಿಕ್ಸೈಮ್, ಅದು ಅಪ್ರಾಕ್ಸಿಮೇಟ್ಲಿ ಅದರದ್ದು ಮಾರ್ಕೆಟ್ ಶೇರ್ ಅಂದರೆ 24% ಇದೆ ಇಂಡಿಯಾದಲ್ಲಿ. ಆಮೇಲೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಲ್ಲಿ ಅವರ ಮಾರ್ಕೆಟ್ ಶೇರ್ ಅಂದರೆ 72%. ಅದು ಬಹಳ ಫೇಮಸ್. ಎಲೆಕ್ಟ್ರಾಲ್ ಸಾಚೆಟ್ ಗೊತ್ತಿಲ್ಲದವರೇ ಇಲ್ಲ. ಏನೋ ಒಂದು ವಾಂತಿ ಆಯಿತು, ಬೇದಿ ಆಯಿತು, ಜನನ ಹೋಗಿ ತಗೋತಾರೆ ಎಲೆಕ್ಟ್ರಾಲ್. ಅಷ್ಟು ಅದು ಒಂದು OTC ಪ್ರಾಡಕ್ಟ್, ಓವರ್ ದ ಕೌಂಟರ್ ಪ್ರಾಡಕ್ಟ್ ಆಗಿದೆ. ಕಂಪ್ನಿಯು ಮತ್ತೆ ಅವರಿಗೆ R&D ಸೆಂಟರ್ ಇದೆ, ದಟ್ ಈಸ್ ಇನ್ ಕಾಂಟಿವಲ್ಲಿ, ಮುಂಬೈ. ಆ್ಯಂಡ್ ರಿಸರ್ಚ್ ಇನ್ ಫಾರ್ಮುಲೇಷನ್, ಸಿಂಥೆಟಿಕ್ಸ್ ಆ್ಯಂಡ್ ರೋಟೋಸೂಟ್ಸ್ ಆ್ಯಂಡ್ ಬಯೋಟೆಕ್ನಾಲಜೀಸ್ ಎಲ್ಲ R&D ಇರುವಂಥ ಒಂದು ಕಂಪನಿ. ಕರೆಂಟ್ಲಿ ದ ಕಂಪನಿ ಹ್ಯಾಸ್ 7 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಅದೆಲ್ಲಿ ಅಂದರೆ ವಾಲ್ಯೂಜ್, ಬಡ್ಡಿ, ರೋಹಾ, ಸಿನ್ನಾರ್ ಆ್ಯಂಡ್ ಗೋವಾ, ಇಲ್ಲೆಲ್ಲ ಕಂಪನಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಅದೇ ಥರ ಕಂಪನಿಯ ಒಂದು ಓನ್ಡ್ ಸಬ್ಸಿಡರೀಸ್ ಇಂಟರ್ನ್ಯಾಷನಲ್ ಆ್ಯಂಡ್ ಓವರ್ಸೀಸ್ ಬಿಸ್ನೆಸ್ಲಿ FTC ಇಂಕ್ ಮತ್ತು USA ಆ್ಯಂಡ್ FTC ಇಂಟರ್ನ್ಯಾಷನಲ್ ಲಿಮಿಟೆಡ್ UK, ಈ ಥರ 2 ಸಬ್ಸಿಡರಿ ಕಂಪನಿ ಇದೆ. ಅಷ್ಟೇ ಅಲ್ಲ, ಈ ಕಂಪನಿ ಒಂದು ಡಿವಿಡೆಂಡ್ ನೀಡೋದ ಕಂಪನಿ. ಲಾಸ್ಟ್ ಮಂತ್ ಏನೋ ಅದು 5 ರೂಪೀಸ್ ಡಿವಿಡೆಂಡ್ ಕೊಟ್ಟಿದೆ. ಆಮೇಲೆ 2022 ಏಪ್ರಿಲ್ ಅದು ಬೈಬ್ಯಾಕ್ 475 ರೂಪಾಯಿ ಇದ್ದಂತೆ ಬೈಬ್ಯಾಕ್ ನೀಡಿದೆ ಆ ಕಂಪನಿ. ಬೈಬ್ಯಾಕ್ ಘೋಷಿಸಿದೆ. ಅಂದ್ರೆ ತಾನು ಅಪ್ರಾಕ್ಸಿಮೇಟ್ಲಿ 21 ಲಕ್ಷ ಇರ್ಬೋದು. ನಾನು ಅವಾಗ ಓದಿದ ನ್ಯೂಸ್ ಇದು. 21 ಲಕ್ಷ ತನ್ನ ಶೇರ್ಗಳನ್ನ ತಾನು ಅಷ್ಟೊಂದು ರೈಟ್ ಕೊಟ್ಟು ಬೈ ಮಾಡ್ತೇನೆ ಅಂದ್ರೆ ಆ ಕಂಪನಿಗೆ ಅದ್ರ ಬಗ್ಗೆ ವಿಶ್ವಾಸ ಇದೆ ಅಂತ ಅರ್ಥ. ನಾವು ಅರ್ಥ ಮಾಡ್ಕೋಬೇಕು. ಈಗ ಇವತ್ತಿನ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ಗಳನ್ನು ನೋಡೋಣ. ಇವತ್ತಿನ ಲೋ ಅಂದರೆ 493, ಟುಡೇಸ್ ಹೈ 513, 52 ವೀಕ್ಸ್ ಲೋ 378, 52 ವೀಕ್ಸ್ ಹೈ 658. ಇವತ್ತು ಅದು ಓಪನ್ ಆಗಿದ್ದು 494ಕ್ಕೆ ಮತ್ತು 1,27,243 ಅದರ ಒಂದು ವಾಲ್ಯೂಮ್ ಇತ್ತು ಇವತ್ತು. ಫಂಡಮೆಂಟಲ್ಸ್ ಹೋಗೋಣ. ಮಾರ್ಕೆಟ್ ಕ್ಯಾಪ್ 8,044 crore, ಪಿ ರೇಷಿಯೋ ವೆರಿ ಅಟ್ರಾಕ್ಟಿವ್ 25.40, PB ರೇಷಿಯೋ 3.51, ಇಂಡಸ್ಟ್ರಿ PE 36.62, ಡೆಬ್ಟ್ ಟು ಎಕ್ವಿಟಿ ವೆರಿ ಮಿನಿಮಲ್ 0.01, ROE 13.81, EPS 19.45, ಡಿವಿಡೆಂಡ್ ಈಲ್ಡ್ ನೋ ಅಂತ ತೋರಿಸ್ತಾ ಇದೆ, ಬಟ್ ಡಿವಿಡೆಂಡ್ ನೀಡಿದೆ ಲಾಸ್ಟ್ ಟೈಮ್ 5 rupees. ಬುಕ್ ವ್ಯಾಲ್ಯೂ 140.76, ಫೇಸ್ ವ್ಯಾಲ್ಯೂ 1 rupee. ಫಿನಾನ್ಷಿಯಲ್ಸ್ ಹೋಗೋಣ. ರೆವೆನ್ಯೂ ನೋಡೋದಾದ್ರೆ 2022ರಲ್ಲಿ 1,604, 2023ರಲ್ಲಿ 1,834, 2024ರಲ್ಲಿ 2,045. ನೋಡಿ, ಪ್ರತಿ ವರ್ಷನೂ ಅದರ ರೆವೆನ್ಯೂ ಜಂಪ್ ಹಾಕೊಂಡು ಹೋಗ್ತಾ ಇದೆ. ಇನ್ನು ಪ್ರಾಫಿಟ್ ನೋಡೋಣ. 2020ರಲ್ಲಿ 2,016, 2023ರಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು 1,194, ಬಟ್ 2024ನಲ್ಲಿ ಮತ್ತು 305, ಮತ್ತದು ಒಳ್ಳೆ ಒಂದು ಅಪ್ ಟ್ರೆಂಡ್ ತೋರಿಸ್ತಾ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಪ್ರಮೋಟರ್ಸ್ 69.66%, ವೆರಿ ಅಟ್ರಾಕ್ಟಿವ್. ರಿಟೇಲರ್ಸ್ 21.70, ಮ್ಯೂಚುವಲ್ ಫಂಡ್ 5.76, ಫೋರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2.62, ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ 0.23. ಇದು FTC ಬಗ್ಗೆ ಇರುವಂತಹ ಮಾಹಿತಿ. ಇದರ ಬಗ್ಗೆ ತಾವು ಹೆಚ್ಚಿನ ಒಂದು ಸ್ಟಡಿ ಮಾಡ್ಬೋದು. ನಾವು ಅದೊಂದು ಸಪೋರ್ಟಿವ್ ಪ್ರೈಸ್ನಲ್ಲಿ ಇದೆ. ಇಲ್ಲಿಂದ ಮತ್ತದು ಡೌನ್ ಆದಂದ್ರೆ ಮತ್ತೆ ಹೇಳಿಕೆ ಆಗಲ್ಲ, ಮತ್ತೊಂದು ಸ್ವಲ್ಪ ಡೌನ್ ಹೋಗ್ಬೋದು. ಬಟ್ ನಾವು ಏನು ಮಾಡ್ಬೋದು, ಸ್ಟಾಗ್ಗೆಡ್ ಮ್ಯಾನರಲ್ಲಿ ಒಂದು 10% ನಾವು ಏನು ಮಾಡಬೇಕು, ಯಾವುದೇ ಒಂದು ಶೇರ್ನ ತೊಗೋಬೇಕಾದ್ರೆ ಒಂದು 50% ತೊಗೊಂಡು ಒಂದು 10% ಡೌನ್ ಆದರೆ ಒಂದು 25% ಆಡ್ ಮಾಡಬೇಕು, ಮತ್ತು ಒಂದು 10% ಡೌನ್ ಆದರೆ ಒಂದು 25% ಆಡ್ ಮಾಡೋಷ್ಟು ನಮ್ಮ ದುಡ್ಡು ಇರಬೇಕು. ದಿಸ್ ಈಸ್ ದ ಬೆಸ್ಟ್ ಮೆಥಡ್. ಎಲ್ಲ ಕ್ಯಾಶು ಬ್ಲೈಂಡ್ಲಿ ನಾವು ಒಂದು ಶೇರ್ ಮೇಲೆ ಇವತ್ತೇ ಹೋಗಿ ತೊಗೊಂಡು ಅಂದರೆ ಯಾವುದೇ ಶೇರಲ್ಲಿ ಮಾರ್ಕೆಟ್ ಕಂಡೀಷನ್ನ ಡಿಪೆಂಡ್ ಆಗಿರುತ್ತೆ. ಅದು ಗ್ಲೋಬಲ್ ಇಶ್ಯೂಸ್ ಇರ್ಬೋದು, ಅಥವಾ ಡೊಮೆಸ್ಟಿಕ್ ಇಶ್ಯೂಸ್ ಇರ್ಬೋದು, ಏನಾದರೂ ಒಂದು ಇಶ್ಯೂ ಸಲುವಾಗಿ, ಅಥವಾ ಜಿಯೋಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಯಾವುದಾದ್ರು ಒಂದು ಇಶ್ಯೂ ಸಲುವಾಗಿ ಮಾರ್ಕೆಟ್ನಲ್ಲಿ ಒಂದು ವೊಲಾಟಿಲಿಟಿ ಇದ್ದೇ ಇರ್ತದೆ. ದಟ್ ಇಸ್ ನೇಚರ್ ಆಫ್ ಮಾರ್ಕೆಟ್. ಅದು ವೊಲಾಟೈಲ್ ಆಗಿರುತ್ತೆ. ಕೆಲವೊಮ್ಮೆ ಅದು ಡೌನ್ ಬಂದಾಗ ನಮಗೆ ಸ್ವಲ್ಪ ಡೌನಲ್ಲಿ 10% ಡೌನ್ ಆದಾಗ ಮತ್ತೊಂದು 25%,
ಮತ್ತು ಸ್ವಲ್ಪ ಡೌನ್ ಬಂದಾಗ ಮತ್ತೊಂದು 25% ಆ್ಯಡ್ ಮಾಡಲಿಕ್ಕೆ ನಮ್ಮ ಹತ್ರ ಕ್ಯಾಶ್ ರಿಸರ್ವ್ ಇತ್ತಂದ್ರೆ ದಟ್ ಈಸ್ ದ ಬೆಸ್ಟ್ ವೇ ಆಫ್ ಅಪ್ರೋಚಿಂಗ್ ಶೇರ್ ಮಾರ್ಕೆಟ್. ಎಲ್ಲ ದುಡ್ಡು ತಗೊಂಡು ಒಂದೇ ಒಂದು ಶೇರ್ ಬೈ ಮಾಡೋದು ತುಂಬಾ ರಿಸ್ಕಿ ಆಗಿರುತ್ತೆ. ಅಲ್ಲಿ ನಮ್ಗೆ ಲಾಸ್ ಆಗುವಂಥ ಚಾನ್ಸ್ ಭಾಳ ಇರುತ್ತೆ. 2 ಟೈಮ್ಸ್ ಇರಲಿ 3 ಟೈಮ್ಸ್ ಟಾರ್ಗೆಟ್ ಮೈನಲ್ಲಿ ಮಾಡಿ ಮತ್ತು ಒಳ್ಳೇದು. 50% ತಗೊಂಡು ಮತ್ತೊಂದು ಸ್ವಲ್ಪ ಕಡಿಮೆ ಆದಾಗ 2 to 3 ಟೈಮ್ಸ್ ಮತ್ತು ನಾವು ಬೈ ಮಾಡ್ಲಿಕ್ಕೆ ನಿಂದ್ವಿ ಅಂದ್ರೆ 3 ಟೈಮ್ಸ್ 5 ಟೈಮ್ಸ್ ಟಾರ್ಗೆಟ್ ಮೈನಲ್ಲಿ ಮಾಡಿದ್ರೆ ತಪ್ಪಿಲ್ಲ. ಆ ಲೆವೆಲಲ್ಲಿ ನಾವು ಮಾರ್ಕೆಟ್ನ ಅಪ್ರೋಚ್ ಮಾಡಿದ್ರೆ ನಮಗೆ ಲಾಸ್ ಆಗುವಂಥ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತೀನಿ. ನಿಮಗೆ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.